ಕಳ್ಳರ ನಗರ ಗುಡಿ ಗೋಪುರ ಕಳ್ಳರು ಕಳ್ಳರ ಕಳ್ಳರ ನಗರ ಗುಡಿ ಗೋಪುರ ಗೋಪುರದ ವೈಭವ 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 ಕಳ್ಳರ ನಗರ ಕಳ್ಳರು ಕಂಡರು ಕಳ್ಳರು ಕಳ್ಳರು ಕಳ್ಳರ ನಗರ ಗುಡಿ ಗೋಪುರವ ಕಳ್ಳರ ನಗರ ಗುಡಿ ಗೋಪುರದ ವೈಭವ ವೈಭವ ಚೈನ ಕಿರಣದ ಪ್ರಭೆಗೆ ಬಿಗಿಲು ಚೈನ ಕಿರಣದ ಪ್ರಭೆಗೆ ಮಿಗಿಲು 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 ಕಳ್ಳರ ನಗರ ಗುಡಿ ಗೋಪುರದ ವೈಭವ ಚೈನ ಕಿರಣದ ಪ್ರಭೆಗೆ ಬಿಗಿಲು ಚೆಂಡಾಗಿರಣದ ಪ್ರಭೆಗೆ ಮಿಗಿಲು ಪುಂಡರಿ ಕಾಂಬಕಿಯು ನನ್ನ ಮಂಚದಿ ಕುಳಿತು ಪುಂಡರಿ ಕಾಂಬಕಿಯು ಪುಂಡರಿ ಕಾಂಬಕಿ ಪುಂಡರಿ ಕಾಂಬಕಿ ಪುಂಡರಿ ಕಾಂಬಕಿಯು ರನ್ನ ಮಂಚದಿ ಕುಳಿತು ರನ್ನ ಮಂಚದಿ ಕುಳಿತು ಪುಂಡರಿ ಕಾಂಬಕಿಯ ರನ್ನ ಮಂಚದಿಯೇ ಕುಳಿತುಕೊಂಡಿರಲು ಕುಳಿತುಕೊಂಡಿರಲು ದಿಟ್ಟಿಸಿದ 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 ಸತಿಯ ಪುಂಡರಿ ಕಾಂಬಕಿಯು ನನ್ನ ಮಂಚದಿ ಕುಳಿತು ಕುಳಿತುಕೊಂಡಿರಲು ದಿಟ್ಟಿಸಿದ ಸತಿಯ ಬಂದು ನಿಂತದ್ದು ರಾಜ್ಯೋತಿ ಶಾಪ ಕಂಡೆಯ ಅಂತ ಈ ನಗರದ ವಿಶೇಷಗಳನ್ನು ಗುಡಿ ಗೋಪುರಗಳು ಹೌದಪ್ಪ ಎಷ್ಟು ಚಂದ ಏನ್ ಚಂದ ಒಂದು ನಿಂತರೆ ಈ ಪ್ರದೇಶದ ದೇವಾಲಯವನ್ನ ನೋಡಿದೆ ನೋಡ್ದೆ ಯಾರಿಗೂ ಭಕ್ತಿ ಮೂಡಬೇಕು ಹೌದಪ್ಪ ನೋಡಿದೇನು ಇಂಥ ದೇವಸ್ಥಾನದ ವೈಭವವನ್ನು ನೋಡು ಮಧ್ಯಮಟ್ಟಿಗೆ ಇಂಥ ದೇವಸ್ಥಾನ ಎಲ್ಲೂ ಇಲ್ಲ ಖಂಡಿತ ಖಂಡಿತ ನಿಜವಾಗಿ ಪ್ರಶಾಂತವಾದ ವಾತಾವರಣ ಇಲ್ಲಿ ನಿರ್ಮಿಸಿ ಈ ರೀತಿಯಲ್ಲಿ ಕಟ್ಟಡವನ್ನ ಕಟ್ಟಿಸಿ ದೇವಿಯ ಕೃಪೆಗೆ ಪಾತ್ರರಾದ ಈ ನಾಡಿನ ಜನಕ್ಕೆ ನಮ್ಮ ಆಕೆಯನ್ನು ನಂಬಿದ್ದಾರೆ ಆಕೆ ಅವರನ್ನು ಅನುಗ್ರಹಿಸಿದ್ದಾರೆ ಎನ್ನುವುದಕ್ಕೆ ಈ ಪರಿಸರವೇ ಸಾಕ್ಷಿ. ಆದ್ರೆ ಇಷ್ಟಕ್ಕೂ ಅವರೊಟ್ಟಿಗೆ ನಾವು ಸೇರಿ ನಮ್ಮದೊಂದು ಸೂಚನೆ, ಜೀವಮಾನದಲ್ಲಿ ಇದನ್ನು ಮರಿಬೇಡಿ, ಹಾಗಾಗಿ ನಮ್ಮನ್ನು ಮರಿಬೇಡಿ.
ಅವರ ಸೂಚನೆ ನಮ್ಗೆ ಗೊತ್ತಾಗ್ತದೆ. ಹಾ. ಖಂಡಿತವಾಗಿಯೂ ನಿಮ್ಮನ್ನು ಯಾವ ಕಾಲಕ್ಕೂ ನೆನಪಿಡುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಖಂಡಿತ ಇದು ನನ್ನ ಭರವಸೆಗೆ ಕಾರಣ ನಾನೊಬ್ಬ ಅಲ್ಲ, ಹಾ. ನಮ್ಮ ವಂಶಜರಿಂದ ಇದು ನಡೆದುಕೊಂಡು ಬಂದಿದೆ. ನನಗೂ ಒಂದು ಯೋಗ ಅಂತ ಹೇಳಿದ್ರೆ ಹಾ. ನನ್ನ ಜೀವಮಾನದಲ್ಲಿ ಈ ಜಾಗ ಮೆಟ್ಟಿದವ ಅಲ್ಲ. ಹಾ. ಅಚಾನಕ ಆಕಸ್ಮಿಕವಾಗಿ ಈ ಜಾಗಕ್ಕೆ ಬಂದೆ ಅಂತ ಹೇಳಿದ್ರೆ ಆ ದೇವಿಯ ಮಹಿಮೆಯೇ ಬೇರೆ. ಹಾಗಾಗಿ ಇಲ್ಲಿಯ ಗುಡಿಗೋಪುರವನ್ನ ಕಂಡು ಮೆಚ್ಚಿದ್ದೇನೆ. ಖಂಡಿತ. ಇನ್ನೊಂದು ಊರಿನಲ್ಲಿ, ನಾಡಿನಲ್ಲಿ, ದೇಶದಲ್ಲಿ ಹಾ. ಇಷ್ಟು ಚಂದ ನಿರ್ಮಿಸಬೇಕು ಅಂತಾದ್ರೆ ಇದನ್ನ ನೋಡಿ ಕಲಿಯಬೇಕು. ಹೌದೌದು. ಆಮೇಲೆ ಶ್ರದ್ಧಾ ಭಕ್ತಿ. ಹಾ. ದೇವಸ್ಥಾನ ಕಟ್ಟಬಹುದು, ಶ್ರದ್ಧಾ ಭಕ್ತಿ ಬೇಕು. ಅದು ಮುಖ್ಯ. ಭಯಭಕ್ತಿ ಬೇರೆ, ಶ್ರದ್ಧಾ ಭಕ್ತಿ ಬೇರೆ. ಬೇರೆ ಬೇರೆ. ಭಯಭಕ್ತಿ ಯಾಕೆ? ಯಾಕೆ? ಮಾಡುವುದು ಕಳ್ಳತನ, ಹೌದು. ಅಮ್ಮ ಕತ್ತಿದ್ದೇನೆ ಕ್ಷಮಿಸು, ಕ್ಷಮಿಸ್ತಾಳೋ ಇಲ್ಲ, ಕ್ಷಮಿಸ್ತಾಳೋ ಇಲ್ಲ ಅಂತ ಭಯ. ಅದು ಭಯಭಕ್ತಿ. ಅದು ಶ್ರದ್ಧಾ ಭಕ್ತಿ ಶ್ರದ್ಧೆಯಿಂದ ಆಚಾರದಿಂದ ನಡೆಯುತ್ತೇನೆ, ದೇವರು ಅನುಗ್ರಹಿಸ್ತಾರೆ. ನಾನು ತಪ್ಪು ಮಾಡಲಿಲ್ಲ, ಇನ್ನು ಮಾಡುವುದಿಲ್ಲ, ಮಾಡುವಾಗ ನನಗೆ ಅರ್ಥ ಬುದ್ಧಿ ಕೊಡಬೇಡ. ಇನ್ನು ಮಾಡುವುದಿಲ್ಲ ಅಂತ ಹೇಳಿದ್ರೆ ಮಾಡಿದ್ದಾರೆ ಅಂತ ಒಪ್ಕೊಂಡಾಗ್ತದೆ. ಅದು ಒಂದು ಮಾಡಬಾರದು. ಮಾಡಬಾರ್ದು. ತಿಳಿಯದೆ ಮಾಡಿದ ತಪ್ಪಿಗೆ ಇದು ಪಶ್ಚಾತ್ತಾಪವೇ ಪರಿಹಾರ. ಹಾಗಾಗಿ ನೋಡ್ತಾ ಇದ್ದೇನೆ. ಆಹಾ. ನಿಜವಾಗಿಯೂ ಆಳ್ವಿಕೆ ಮೆಚ್ಚಬೇಕು. ಇದ್ಯಾವುದು? ಭಗದತ್ತನ ಆಳ್ವಿಕೆ ಕೇಳಿದ್ದೇವೆ. ಒಂದು ಸಮಯದಲ್ಲಿ ನರಕಾಸುರ, ಮುರಕಾಸುರ ಹಾ, ಹಾ, ಹಾ. ಇದೇ ನಾಡಿನ ಹಾ. ಇಲ್ಲ ಇಲ್ಲ. ಹಾ. ಯಾರದು? ಮೂರ್ಖಾಸುರ. ನರಕಾಸುರ, ಮುರಕಾಸುರ ಮುರಕಾಸುರ. ಆಡಳಿತವ ಪೂರ್ತಿ ಕೆಟ್ಟವನಲ್ಲ. ಏನೋ ತಿಳ್ಕೊಂಡಿದ್ದಾರೆ. ನಮ್ಮ ಜಾತಿಯವರು ಹಣೆ ಬರ ಏನು ಗೊತ್ತಿಲ್ಲ, ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದಿಲ್ಲ. ಏನೇನೋ ಮಾಡು. ನಮ್ಮ ದ್ವೇಷ ಮಾಡಿದವರೆಲ್ಲ ಮನುಷ್ಯರ ನಾಶನ ಅಂತ ತಿಳ್ಕೊಳ್ಳೋದಲ್ಲ. ಎಲ್ಲ ಹಾಗೆ ತಿಳ್ಕೊಂಡು ಎಲ್ಲರೂ ಮನುಷ್ಯರೇ, ಆಕಾರದಲ್ಲಿ ಬದಲಾವಣೆ. ಬೇರೆ ಬೇರೆ. ಮನುಷ್ಯರಲ್ಲಿ ಮಾನವೀಯತೆ ಎಷ್ಟು ಜನಕ್ಕೆ ಇರ್ತದೆ? ಎಲ್ಲರಿಗೂ ಇರುವುದಿಲ್ಲ, ಕೆಲವರಿಗೆ ಮಾತ್ರ. ರಕ್ಕಸರಲ್ಲ, ಕೆಟ್ಟವರಲ್ಲ, ಕೆಟ್ಟವರಲ್ಲ, ರಕ್ಕಸರಲ್ಲ, ಮನುಷ್ಯರಲ್ಲ, ಒಳ್ಳೆಯವರಲ್ಲ, ಒಳ್ಳೆಯವರಲ್ಲ, ಮನುಷ್ಯರ. ರಾಕ್ಷಸೀಯ ಗುಣ ಮನುಷ್ಯರಲ್ಲೂ ಇರ್ತದೆ. ಇರ್ತದೆ. ಯಾವುದು ಇರಬಾರ್ದು. ಯಾವುದಿಲ್ಲ. ಈ ಉದ್ದೇಶಕ್ಕೆ ಧರ್ಮ ಪ್ರಸಾರಕ್ಕೆ ನಾನು ಕಳಿಸಿದ್ದೆ. ಎಲ್ಲರೂ ಸರ್ಜನರಾಗಿ ಇರಬೇಕು. ಎಂತದ? ಸರ್ಜನರಾಗಿ. ಇಲ್ಲಿ ನಿನ್ನಲ್ಲೇ ಕಳಿಸಿದ್ರು ಯಾಕೆ? ಸಜ್ಜನರಾಗಿ ಇರಬೇಕು. ಇಲ್ಲ, ಸಜ್ಜನರು. ಮತ್ತೆ ನಾವು ವಿರೋಧ ಪದ ದುರ್ಜನರು ಹೌದಾ? ಅಲ್ಲಿ ದುರ್ಜನರು ಬರುವುದಿಲ್ಲ. ಅಲ್ಲಿ ದುರ್ಜನರು ಬಂದ ಮೇಲೆ ಇಲ್ಲಿ ಸರ್ಜನರೇ ಆಗ್ಬೇಕು. ಅಲ್ಲ ಬರೀ ತಪ್ಪಾಯ್ತು. ಇಲ್ಲ ತಪ್ಪೇಗಾಗ್ತದೆ, ತಲೆ ತಿನ್ಲಿಕ್ಕಿತ್ತವ ನೀನು ತಪ್ಪಾಗುವುದಿಲ್ಲ. ಇಲ್ಲಿ ಅಂತೂ ಈ ಗುಡಿ ಗೋಪುರ ಚಂದವಾಗಿ ಯಾರಿರಬಹುದು? ಸುವ್ಯವಸ್ಥಿತವಾಗಿದೆ. ಭಗದತ್ತನ ಆಳ್ವಿಕೆ. ಹೆಸರು ನನ್ನ ಮಂಚದಿ ಗುಡಿ. ಯಪ್ಪ, ಯಾರಿಗೂ ಆ ಗಾಂಭೀರ್ಯವನ್ನ ನೋಡು. ಹೌದೌದು. ಆ ಛಾಪನ್ನ ನೋಡು. ನೋಡಿದೆ. ಹಾ, ಸರಿಯಾಗಿ ಹೇಳುದ. ನಾನು ಸುಮ್ಮನೆ ಹೇಳಿದ್ದಲ್ಲ, ನಿಮ್ಗೆ ಸರಿ ಜೋಡಿ. ನಿಮ್ಗೆ ಗೊತ್ತಿಗೂ ನಿಮ್ಮ ಸುತ್ತಿಗೂ ಇದೆಲ್ಲ ಎಣಿಸುವಾಗ ನಿಮ್ಗೆ ಸರಿ ಜೋಡಿ. ಸರಿ ಎನ್ನುವುದು ಬೇರೆಯಪ್ಪ. ಕಾಣುವ ರೂಪಕ್ಕೂ ಮನಸ್ಥಿತಿಗೂ ಬದಲಾವಣೆ ಇಲ್ಲ. ಮನಸ್ಥಿತಿಯಲ್ಲಿ ಒಳ್ಳೆಯವಳು ಹೌದನ್ನು ಅಂತ ತಿಳಿಯಬೇಕು. ಹೌದಲ್ಲ? ಅದನ್ನ ತಿಳಿಯಬೇಕಾದ್ರೆ ನಾವು ಇಲ್ಲಿದ್ದೇವೆ. ಅಲ್ಲಿ ಹೋಗಿ ನೋಡ್ಬೇಕು. ಹೌದು. ಹಾಗಾಗಿ ಶರದ ಚಂದ್ರನ ಕಾಂತಿ, ಶರದ ಚಂದ್ರನ ಕಾಂತಿ, ಚಂದ್ರನ ಕಾಂತಿ, ಜವನ ಸಿರಿಯ, ಶರದ ಚಂದ್ರನ ಕಾಂತಿ, ಶರದ ಚಂದ್ರನ ಕಾಂತಿ, ಜವನ ಜವನ ಸಿರಿಯ, ಶರದ ಚಂದ್ರನ
ಚಂದ್ರನ ಕಾಂತಿ ಜೋವನ ಸಿರಿಯ ಜೋವನ ಸಿರಿಯ ಕನ್ನಡಿ ಕದಪ ಕನ್ನಡಿ ಕದಪ ಕದಪ ಕನ್ನಡಿ ಕದಪ ಕನ್ನಡಿ ಕದಪ ಕನ್ನಡಿ ಕದಪ ಕನ್ನಡಿ ಕದಪ ಕದಪ ಕನ್ನಡಿ ಕದಪ ಬಿಂಬಾಧರ ಕನ್ನಡಿ ಕದಪು ಬಿಂಬಾಧರ ಬಿಂಬಾಧರ ಚಂಚಲ ನೇತ್ರಿ ಚಂಚಲ ನೇತ್ರಿ ಬಿಂಬಾಧರೆ ಚಂಚಲ ನೇತ್ರೆ ಚಂಚಲ ನೇತ್ರೆ ಚಂಚಲ ನೇತ್ರೆ ಎಳೆನಡು ಚಂಚಲ ನೇತ್ರೆ ಎಳೆನಡು 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 ಚಂಚಲ ನೇತ್ರೆ ಎಳೆನಡು 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 ಪರಿಮಳಿ ಪಗಾತ್ರೆ ಪರಿಮಳಿ ಪಗಾತ್ರೆ ಪರಿಮಳಿ ಪಗಾತ್ರೆ ಎಳೆನಡು ಪರಿಮಳಿ ಪಗಾತ್ರೆ ಎಳೆನಡು ಎಳೆನಡು ಪರಿಮಳಿ ಪಗಾತ್ರೆ ಸರಸಲಾವಣ್ಯ ಮುನಿದಿ ಸರಸಲಾವಣ್ಯ ಮುನಿದಿ ಲಾವಣ್ಯ ಮುನಿದಿ ಕರಚರಣ ಸೋದರಿಯರ ಲಲನೆಯ ಸರಸರಾವಣ್ಯ ಮುನಿದಿ ಕರಚರಣ ಸೋದರಿಯರ ಲಲನೆಯ ವರವಿರಿಂಚಿಯ ಸೃಷ್ಟಿ ಅಚ್ಚರಿ ವರವಿರಿಂಚಿಯ ಸೃಷ್ಟಿ ಅಚ್ಚರಿ 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 ಒಡೆದ ಅರೆಗಳಿಗೆ 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 ಸರಸವಾದ ಮುರಿದಿ ಕರಚರಣ ಸೌಂದರ್ಯದ ಲಲನೆಯ ವರವಿರಂಜಿಯ ಸೃಷ್ಟಿ ಅಚ್ಚರಿಯಲ ಅಚ್ಚರಿಯಲ
ಕಾಂತಿ ಯಾವ ರಂಗದಲ್ಲಿ ಎಂತ ಪ್ರಸಂಗದಲ್ಲಿಯೂ ಇಷ್ಟೊಳ್ಳೆ ಭಾಗವತಿ ಮಾಡೋದು ನೀವು ನಾನು ಕಾಣಲೇ ಇಲ್ಲ. ಒಳ್ಳೆ ಭಾಗವತಿ. ಬಾಯಿ ಹಾಕಿ ಎಂತ ಭಾಗವತಿ ಎಬ್ಸಿಕೊಟ್ರಿ. ಬರೀ ಬಾಯಿ ಎಲ್ಲ ಒಳ್ಳೆ ನಿಜವಾಗಿ ಅದಕ್ಕೆ ಏನ್ ಹೇಳ್ತಾರೆ ಅಂದ್ರೆ, ಕವಿ ಅಂತ ಕವಿಯ ಪ್ರೇರಣೆ ನಮ್ಮ ಸ್ವಂತ ಸಾಮರ್ಥ್ಯವನ್ನ ಅಭಿವ್ಯಕ್ತಿಗೊಳಿಸುತ್ತದೆ. ಅಭಿವ್ಯಕ್ತಿ ಅಂದ್ರೆ ಎಂತದು? ಅವರ ನಮ್ಮಲ್ಲಿರುವ ಶಕ್ತಿಯನ್ನ ವ್ಯಕ್ತಗೊಳಿಸು. ಹಾಗಾಗಿ ನಿಜವಾಗಿ ನೀವು ಹೇಳಿದ ಸತ್ಯ. ಹೀಗೆ ಅವಳಲ್ಲ ಆ ಬದಿಯಂತಿರಿ ಶರದ ಚಂದ್ರನ ಕಾಂತಿ ಚಂದ್ರನ ಕಾಂತಿ ನೋಡ್ಬೋದು, ಸೂರ್ಯನ ಕಾಂತಿ ನೋಡ್ಲಿಕ್ಕೆ ಕಣ್ಣು ಸುಟ್ಟೆ ಹೋಗ್ತದೆ. ಅಂತ ಚಂದ್ರನ ಕಾಂತಿ ಎಳೆ ನಡು, ಹಾಗೆ ಲಾವಣ್ಯ ನಿಧಿ, ಆಮೇಲೆ ವರ ಬಿಂಬ. ನಿಜವಾಗಿ ಹೆಣ್ಣಿನ ಚಂದ ಹೇಗಿರಬೇಕು? ಬ್ರಹ್ಮನ ಸೃಷ್ಟಿಗೆ ಅಚ್ಚರಿ ಪಡಬೇಕು. ಖಂಡಿತ. ಹಾಗಾಗಿ ಕೆಲವರ ಆಕಾರಕ್ಕೂ ಆ ಮುಖಕ್ಕೂ ಸಂಬಂಧವೇ ಇರುವುದಿಲ್ಲ. ಇವರು ಹಾಗ ಅಲ್ಲ. ಹಣೆ ನೋಡಿ, ಬಲಸಿನ ಮನೆ, ಮುಂದೆ ಹಣೆ, ಉಪ್ಪು, ಇದು ಕಬ್ಬಿನ ಗದ್ದೆ ಕಪ್ಪು, ಕಣ್ಣು ಮೀನ್ ಕಣ್ಣು, ಅದು ಮೂಗೆ ಅಲ್ಲ, ಅದು ಮೂಸಿಕ. ತುಟಿ ನೋಡಿ ಮಾರೆ, ಎಂತ ತುಟಿ. ಕೆಲವರಿಗೆ ಹೇಳ್ತಾರೆ ತೊಂಡೆ ಹಣ್ಣನ್ನು ಇಬ್ಬಾಗ ಮಾಡಿ ಇಟ್ಟ ಆಗಿದೆ. ಇವರು ತುಟಿ ಹಾಗೆ ಉಂಟು, ಒಂದು ತೊಂಡೆಯನ್ನು ಸೀಳು ಮಾಡಿ ಇಟ್ಟಾಗ ಉಂಟು. ಕೆಲವರು ತುಟಿ ನೋಡಿದ್ರೆ ಬಾಯಿ ಮೇಲೆ 2 ತೊಂಡೆ ಹಣ್ಣು ಇಟ್ಟಾಗ. ಏನು ಚಂದ. ನಿಜವಾಗಿ ಬ್ರಹ್ಮನ ಸೃಷ್ಟಿಗೆ ಯಾರು ಆಶ್ಚರ್ಯ ಪಡಲೇಬೇಕು. ನನಗೆ ಆಶ್ಚರ್ಯ ಅದಲ್ಲ, ಇವರೇ ಇಷ್ಟು ಚಂದ, ಮನೆಯಲ್ಲಿರುವ ಇವರು ಜೀನ್ ಎಷ್ಟು ಚಂದ. ನಿಜವಾಗಿ ಒಳ್ಳೆ ವಿಮರ್ಶಕರು ಬೇರೆ, ಕೆಟ್ಟ ವಿಮರ್ಶಕರು ಬೇರೆ. ಎಂತ ನನ್ನ ಸ್ವಭಾವವೇ ಹಾಗೆ. ಕಣ್ಣು ಹಾಕುದಿದ್ದು ಕುಟುಂಬದ ಮೇಲೆ ಕಣ್ಣು ಹಾಕುದು. ಅತಿಯಾಗಿ ಮಗಳಿರಬಾರ್ದು ಅಂತೇನಿಲ್ಲ. ಹಾಗಂತ ಕೊಡುವ ಸೌಂದರ್ಯ ತೇಲ್ಕೊಡು, ವಂಶದಿಂದ ಬರಬಹುದು, ಎಲ್ರಿಗೂ ಇರುವುದಿಲ್ಲ. ಪರಂಪರೆಯಲ್ಲಿ ಎಲ್ಲರೂ ಹಿಂದಿನವರಿದ್ದಾಗೆ ಇರ್ತಾರೆ ಅಂತ ಹೇಳಿ ಬರುದಿಲ್ಲ. ಈಗ ನಾವು ಹಿಂದಿನವರಿದ್ದಾಗೆ ಇದ್ದೇವೆ ಅಂತ ಕೇಳಿದ್ರೆ ದಾರಿಲಿದ್ದೇವೆ, ಪೂರ್ತಿ ಅವರಲ್ಲ, ಸತ್ಯ ಒಪ್ಕೊಳ್ತಾ ಇದೆ. ಆದ್ರೂ ಒಬ್ಬರು ಮುಗಿಲ್ಲ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಉದಾಹರಣೆ ನೀವೇ ನಾನು ಸರಿ ಅಪ್ಪ ನೆನ್ಪು ಮಾಡಿಸೋದಿಲ್ಲ. ಅದು ಬೇರೆಯೋ ನೆನಪಾಗುವುದು ಬೇರೆ, ಎಳಕೊಂಡು ಬರುವುದೇ. ಎಳಕೊಂಡು ಬಂದಾಗ ನಿಲ್ಲುವುದಿಲ್ಲ, ಹರ್ಕೊಂಡು ಹೋಗ್ತದೆ. ಅದಕ್ಕಾಗಿ ಪ್ರಾಮಾಣಿಕವಾದ ಪ್ರಯತ್ನ ಬೇಕು. ಇವರನ್ನು ನೋಡಿ ಸಂತೋಷವಾಯಿತು. ನನಗೊಂದು ಮಾತು ಸುಳ್ಳು ಆಗ್ತದ. ಈ ಬ್ರಹ್ಮನಿಗೊಂದು ಅಪವಾದ ಉಂಟು. ಏನುಂಟು? ಬೀಗ ಬಿಕ್ಕಿ ಅಂತ. ಬೀಗ ಬಿಕ್ಕಿ ಒಬ್ಬರಿಗೆ ಏನಾದ್ರೂ ಒಂದು ಎಂತ ಹೇಳ್ತಾರಲ್ಲ, ವೇದ ಬಿಚ್ಚಿಗ ನಮಗ ವೇದ ಬಿಚ್ಚಗ ಈಗ ಬಿಚ್ಚಾಗಿದೆ ಅಂತ ಇನ್ನೊಂದ್ಸಲ ಆಗ್ತದೆ. ಬಾಯಿಗೆ ನಿಜವಾಗಿ ಅಂದ್ರೆ ಒಬ್ಬರಿಗೆ ಕೊಟ್ಟದನ್ನು ಇನ್ನೊಬ್ಬರಿಗೆ ಕೊಡುವುದು. ಎಲ್ಲವನ್ನೂ ಒಬ್ಬರಿಗೆ ಕೊಟ್ಟರೆ ಪ್ರಪಂಚ ಆರಂಭ ಭಾರಿ ಕಷ್ಟ. ಭಾರಿ ಇವಳಿಗೆ ಎಲ್ಲ ಕೊಟ್ಟ ಕೊಡ್ಲಿಲ್ಲ, ಅದು ಸರಿಯಾಗಿ. ಹಾಗಾಗಿ ಅವಳಿಗೆ ಕಾಣುವ ಹಾಗೆ ನಿಂತ್ಕೊಳ್ಳೋಣ. ಅದಿಲ್ಲ ಒಮ್ಮಿಂಗೊಮ್ಮೆ ಬಂದ್ರಲ್ಲ, ಯಾರಿವರು? ದಿಟ್ಟತನದಲ್ಲಿ ಬಂದು ಪ್ರಶ್ನಿಸಬೇಕು ಅಂತ ನಾನು ಎಣಿಸಿಕೊಂಡದ್ದು ಸರಿ. ಆದ್ರೆ ನಿಮ್ಮ ವರ್ಚಸ್ಸು, ನಿಮ್ಮ ತೇಜಸ್ಸು ಇದನ್ನು ಕಂಡ ಮೇಲೆ
ಬಹು ದೀನನಾಗಿ ನಿಮ್ಮಲ್ಲಿ ಕೇಳುವುದು. ಇದು ಒಳ್ಳೆ ಗುಣ. ಗುಣ ಇಲ್ಲ ಅಂತ ಹೇಳ್ತಿಲ್ಲ, ಮೊದಲನೇ ಇದ್ದಿದ್ದು ಗುಣ ಇತ್ತು. ಸೂರ್ಯ ತೇಜಸ್ಸನ್ನು ಮೀರುವ ತೇಜಸ್ಸು ಹಾ ಹಾ. ಪ್ರಕಟಗೊಂಡ ಈ ಕಾರಣೀಕ ಪುರುಷ ಈ ಯಾರು? ಯಾಕಿಲ್ಲಿಯವರೆಗಾಗಿ ಬಂದವರು? ಎಲ್ಲವುದನ್ನು ಸವಿಸ್ತಾರವಾಗಿ ತಿಳಿಸ್ತೀರಾ? ನಾನು ಯಾರು ಅಂತ ಗೊತ್ತಾಗಲಿಲ್ಲ. ಇಲ್ಲ. ಇದು ಪ್ರಾಜ್ಯೋತಿಷ ಪಟ್ಟಣ. ರಾಜ್ಯೋತಿಷಪುರ ಇದೆ. ಇದೆ ಇದೆ ಇದೆ. ಹೌದು. ಇಲ್ಲಿ ಬರೀ ಬಂದ ಇಲ್ಲಿಗೆ ಅಧಿಕಾರಿ ಭಗದತ್ತ. ಹಾ ಹಾ. ಭಗದತ್ತ. ನಾ ಹೇಳಿದ್ನಲ್ಲ ಅವ್ರು. ಅವನ ಮುದ್ದಿನ ತಂಗಿನ. ಕಂಡ್ರೆ ಅಂತ ಅಂತಿಲ್ಲ. ಹಾ. ಮುತ್ತಿಯಲ್ಲೂ ಅದನ್ನು ಅಂತಿಲ್ಲ. ಮುತ್ತಿನ ತಂಗಿ, ಪ್ರೀತಿಯ ತಂಗಿ. ಹಾಗೆ ಹಾಗೆ ನಾನು ನಿಮ್ಮಿದ್ದ ಮುತ್ತಿನ ಅಣ್ಣ ನನ್ನನ್ನು ಮೌಗಿ ಹೀಗೆಂದು ಕರೆಯುವುದು. ಹಾ ನೋಡಿ. ಇವರೇ ಇವರೇ. ಇನ್ನು ಹಲವರು ಈ ನನ್ನ ಹೆಣ್ಣು ಈ ಎಲ್ಲ ನನ್ನ ಓಳಿಗೆಯವರು ಹಾ. ಎಲ್ಲ ಕರೆಯುವುದುಂಟು. ಕಾಮ ಕಟಂಕಟಿ ಇವರೇ ಇವರೇ. ಹೀಗೆಂದು ಕರೀತಾರೆ. ಇವರೇ ಇವರೇ. ಇದಿಷ್ಟು ನನ್ನ ವಿಳಾಸ. ಇವರೇ ಇವರೇ. ನಾನು ಮುಗಿಲಿಲ್ಲ ಇವರೇ. ಎಂತ ವಾರ್ತೆ ಓದ್ತಾ ಇದ್ನ ನಾನು? ಅದಲ್ಲ. ಯಾರು? ಪರಿಚಯವ ಕೇಳು ಕೇಳು. ವಿರೋಧಿ ವೀರ ಕಟೋತ್ಕಜನೋ ಅಂದಯ್ಯ ಅದಗಳಿ ಹೀಂ ಗತಗಳಿ ಹೀಂ ಗತಗಳಿ ವಿರೋಧಿ ಪವನ ಕುಮಾರ ಸಂಭವನು ವೀರಾದಿ ವೀರ ಕಟೋತ್ಕಜ ಪವನ ಕುಮಾರ ಸಂಭವನು ಸುದರ್ಶನಧಾರಿ ಅಡಿಯಾದನು ಧೂರಿ ಮುರಾಸುರವೈರಿ ಸುದರ್ಶನಧಾರಿ ಅಡಿಯ ಐನೋ ಧೂರಿ ಮುರಾಸುರವೈರಿ ಸುದರ್ಶನ ಧಾರಿಗಳಿಯ ನಾನೊಬ್ಬ ಚಂದ್ರವಂಶೋದ್ಭವ. ಓಹೋ, ಕೇಳಿರಬಹುದು. ಪಾಂಡವನು ಕೇಳಿದ್ದೇವೆ. ಹಾ ಧರ್ಮರಾಜನಿಗೆ ತಮ್ಮ ಮರುತ ಸಂಭವ ಭೀಮ. ಭೀಮನಿಗೆ ಮಗ ವೀರ ಘಟೋತ್ಕಚ ಅಂದ್ರೆ ನಾನು. ಅಂದ್ರೆ ನೀವೇ? ಹೌದು. ಹಾ ಹಾ. ಹಿಡಂಬಾತನೆ. ಮತ್ತೆ ನೇರ ನಿಮ್ಮ ಕುಟುಂಬ ಗೊತ್ತಾಗಬೇಕು. ಸುದರ್ಶನಧಾರಿ ಶ್ರೀಕೃಷ್ಣನಿಗೆ ಅಳಿಯ. ನರಕ ಮುರಕನನ್ನ ಕೊಂದ ಶ್ರೀಹರಿಯ ಸತ್ವಕ್ತ ವೀರ ಘಟೋತ್ಕಚನ. ಓಹೋ, ಬಂದ ಉದ್ದೇಶ ಹೇಳಿದ್ದಲ್ವ? ಹಾ 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 ಹಾ. ಹೇಳಿಕೆ ಬಂತು. ಅದಕ್ಕಾಗಿ ಕಡುಗಳಿಯೋದಯ್ಯ ವಾಶದುಳ್ಳದಿಗೆ ಕಡುಗಳಿಯೋದಯ್ಯ ವಾಶದುಳ್ಳದಿಯಲ್ಲಿ ನುಡಿ ಬಂದುದು ಕಿಲ್ಲಿಗೆ ನುಡಿ ಬಂದು ಏಕಿಲ್ಲಿಗೆ ಕೆಡದಿರಣ್ಣಯ ಪಲ್ಗ ಬಿಡಿಸಲಾಪೇಯ ಬೇಗ ಕೆಡದಿರಣ್ಣಯ ಪಲ್ಗ ಬಿಡಿಸಲಾಪೇಯ ಬೇಗ ನಡೆ ನಡೆ ನಡೆದಿದ್ದ ಪೂರ ಎಂದಳು ಕೆಳದಿರಣ್ಣಯ ಪಲ್ಗ ಬಿಡಿಸಲಾಪೇಯ ಬೇಗ ನಡೆದಿದ್ದ ಪೂರ ಎಂದಳು ನನಗೆ ಗೊತ್ತಾಯ್ತು. ಕಡುಗಲಿ ಅಹುದಯ್ಯ ವಂಶದುನ್ನತಿಯನ್ನು. ಹೌದಾ? ನೀ ಕಡುಗಲಿ ಅಹುದೆ ಯಾವುದರಲ್ಲಿ? ವಂಶದುನ್ನತಿಯಲ್ಲಿ ನೀ ಹೌದು. ನಾವು ಹೇಳಿದ್ದು ವಂಶದ್ದೇ.
ಆಗಲಿ. ಹಾ. ಆದ್ರೆ ಹಾ. ನೀ ಬಂದ ಉದ್ದೇಶ ಏನೆನ್ನುವುದು ನಾನು ಅರ್ಥವಿಸಿಕೊಂಡೆ. ಅಂದ್ರೆ ಈಗಾಗಲೇ ಹಾ. ನಿನ್ನ ಸಕಲಲ್ಲಿ ನಾನು ತಿಳಿಸಿದ್ದೇನೆ. ಅವ್ನು ಹೇಳಿದ್ದಾನೆ. ಅವ್ನು ಬಂದಿದ್ದಾನೆ, ಒಂದು 3-4 ದಿವಸದ ಹಿಂದೆ ಬಂದಿದ್ದಾನೆ. ಆ ಗೆಳತಿ, ಓ ಇದ್ರ ಮುಖ ನೋಡಿದ್ ನೆನಪಿಲ್ವೇನೆ? ಈಗೇನು ಸೆಟ್ಟಿಂಗ್ ನಾನು ಅಲ್ಲ ನೀವು ಬಂದದ್ದು ಮಾತ್ರ ಉಳಿದಿದ್ದಲ್ಲ ಹೇಳುದ. ಕೊಟ್ಟದವರು ತಗೊಂಡದ್ದು ಅದು ದುಡ್ಡಲ್ಲಿ. ಸರಿ ಸರಿ. ಅಂದ್ರೆ ಅವ ತಿಳಿಸಿದ್ದಾನೆ ಈಗಾಗಲೇ ಧರ್ಮ ಪ್ರಚಾರಕನಾಗಿ ನಮ್ಮ ಈ ಪುರದೊಳಗಾಗಿ ನಾನೇ ಬರೆಯಲ್ಪಟ್ಟದ್ದು. ಹೌದು. ಹಾಗಾಗಿ ಈ ನಮ್ಮ ಪುರದಲ್ಲಿ ಏನೂ ದೋಷವನ್ನು ಕಂಡಿದ್ದಿಲ್ಲ. ನಿಮ್ಮ ನಾಡನ್ನ ಪ್ರಶಂಸೆ ಮಾಡಿದ್ದಾರೆ. ಹಾಗಾಗಿ ಅವನಿಗೆ ಒಂದು ಮನಸ್ಸಾಯ್ತಂತೆ. ಅಂದ್ರೆ ಸರಿ ಆಗ್ತದೆ ಅಂತ ಹೇಳಿಕ್ಕಿಲ್ಲ. ಒಂದೊಂದ್ಸರಿ ಜೋರ ಕೆಲವೊಂದು ವಿಷಯದಲ್ಲಿ ಬಂದ ತಲೆ ಮೇಲೆ ಕೊಡ್ತಾರಲ್ಲ ಸುಮ್ಮನೆ ಹಾಗಿದ್ರೆ ಮಾತ್ರ ನೀ ಸರಿಯಾಗುದು. ಅಂದ್ರೆ ಮನಸ್ಸಾದದ್ದು ಯಾಕೆ? ಯಾಕೆ? ನನ್ನ ಒಡೆಯನಿದ್ದಾನೆ, ಅವನಿಗೆ ಇದು ತನಕ ಮದುವೆ ಆದದಿಲ್ಲ, ಹೇಗೆ ಮದುವೆ ಆಗುವುದಕ್ಕೆ ಮನಸ್ಸುಂಟವ ಅಂತ ಕೇಳಿ ತಪ್ಪೇನು? ತಪ್ಪೇನೂ ಇಲ್ಲ. ಆದ್ರೆ ಮದುವೆ ಆಗುವುದಕ್ಕೆ ನನ್ನದೊಂದು ನಿಬಂಧನೆ ಇದೆ. ಬಂದರೆ ವಾದದಲ್ಲಿ ನನ್ನನ್ನು ಜಯಿಸ್ಬೇಕು. ವಾದ. ಹೌದೌದು. ಅಂದ್ರೆ ನಾ ಕೇಳಿದ ಪ್ರಶ್ನೆಗೆ ನೀವು ಉತ್ತರಿಸ್ಬೇಕು. ಹೌದಪ್ಪ. ಇನ್ನು ನಿಮಗೆ ನಾನು ಕೇಳ್ಬೋದು. ಹೌದು. ಸುಮ್ಮನೆ ಒಂದು ಒಂದು ಕಡೆ ಏಕಮುಖ ಆಗ್ಬಾರ್ದು. ಇನ್ನು ಅದರಲ್ಲಿ ನೀ ಗೆದ್ದೆ ಅಂತ ಆದ್ರೆ ಹಾ. ಇನ್ನು ಯುದ್ಧಕ್ಕೆ ನನ್ನನ್ನು ಸೋಲಿಸ್ಬೇಕು. ಹೆಣ್ಣು ಮಕ್ಕಳನ್ನ ಅಷ್ಟು ಸಣ್ಣದು ಮಾಡ್ಲಿಕ್ಕಿಲ್ಲ. ಅದೇ ಸಣ್ಣ ಮಾಡಿದ್ದಾರೆ. ನೀವು ಸಣ್ಣವರನ್ನು ಯಾರಾದ್ರೂ ಒಪ್ಪಿಯಾರ? ಅಂದ್ರೆ ಸಾಧ್ಯವ? ಸಾಧ್ಯವ? ಪ್ರಬುದ್ಧಾವಸ್ಥೆಗೆ ಬಂದಾಗಿದೆ. ಇನ್ನು ಎಂತ ಸಣ್ಣ ಅಲ್ಲ. ಹೌದು, ನೀವು ಒಬ್ಬರು. ಎಂತದ? ಇನ್ನು ನೀ ಸೋಲಿಸಿದಿ ಅಂತ ಆದ್ರೆ ಮದುವೆ ಆಗುವುದಕ್ಕೆ ನಾ ಸಿದ್ಧಳಿದ್ದೇನೆ. ಆದ್ರೆ ನಿನಗೊಂದು ಎಚ್ಚರಿಕೆ ಮಾತು. ನಮ್ಗೆ ಬಾಳ ಹಿಂಗ್ ಮಾಡಿದ್ರೆ ಆಗುದಿಲ್ಲ. ಇವರಲ್ಲಿ ಯಾರು ಇವರು? ಈ ಉಪವನದಲ್ಲಿ ತಿರುಗಾಟ ಮಾಡುವ ಗಂಡಸರಲ್ಲಿ ಯಾರು? ಯಾರು ನೀವು ಇಟ್ಕೊಂಡಿದ್ದ ಈಗಳು ಸೇರಲ್ಲ? ಇವರೆಲ್ಲ ಏನು? ಅಲ್ಲ ನೀವು ಇಟ್ಕೊಂಡವ್ರು ಅಲ್ಲ ಆಯ್ತು, ಇವರೆಲ್ಲ ಎಂತ ಹೇಳಿದ್ರು? ಅಲ್ಲ, ಇಟ್ಟುಕೊಂಡದ್ದು ಹೌದು. ಯಾವುದಕ್ಕೆ ಅಂತ ಕೇಳು. ಅವರು ನನ್ನನ್ನು ಮದುವೆ ಆಗುವುದಕ್ಕೆ ಬಂದವರು. ನಾ ಕೇಳಿದ ಪ್ರಶ್ನೆಗೆ ಉತ್ತರಿಸಲಾಗದೆ ಈ ನೋಡು, ಓ ಆ ಕಡೆ ಗಿಡಕ್ಕೆ ನೀರು ಹಾಕ್ತಾ ಇದ್ದಾನೆ, ಓ ಆ ಕಡೆಗೆ ಗೊಬ್ಬರದೆ. ಅವ್ರೆಂತ ಮಾಡ್ತಾ ಇದ್ದಾರೆ? ಅವರ ಅವರು ಮೊದಲು ಬಂದು ಅಯ್ಯೋ ದೇವ್ರೆ, ನಿಮಗೆ ಯಾಕೆ ಬೇಕಿದ್ದಾರೆ? ಅದೊಂದು ಮನಸ್ಸು ಮಾಡ್ರೆ ಹಾಗೆ ಲೇಖ ಮಾಡುವ. ಹಾಗಾಗಿ ಎಚ್ಚರಿಕೆ ಕೊಡು. ಅವರು ಒಬ್ಬರೇ ಅಣ್ಣ ಮನೆಯಲ್ಲ ಇದ್ರಪ್ಪ ಅವರು. ಎಲ್ಲ ಮನೆ ಕೈ ಮನಸ್ಸು ಮಾಡಿದ್ದಾರೆ. ಸುಮ್ಮನೆ ನಾ ಕೇಳಿದ ಪ್ರಶ್ನೆಗೆ ನಿಮಗೆ ಉತ್ತರಿಸಿಲ್ಲ. ಇವರೆಲ್ಲ ನಿನ್ನಲ್ಲಿ ಸೋತು ಹೌದೌದು, ನೀನ್ ನಾ ಕೇಳಿದ ಕೆಲಸ ಮಾಡುದು. ಸುಮ್ಮನೆ ನಾ ಕೇಳಿದ ಪ್ರಶ್ನೆಗೆ ನಿಮ್ಗೆ ಉತ್ತರ ಕೊಡ್ಲಿಕ್ಕೆ ಆಗದೆ ಹೋಗುದು, ಮತ್ತೆ ನಿಮ್ಗೆ ಅವಮಾನ ಆಗುದು. ಹೋಗಿ ಹೋಗಿ ಹಗಲು ಕಂಡ ಬಾವಿಗೆ ಇರುಳು ಹೋಗಿ ಬಿದ್ದ ಹಾಗಾಗ್ತದೆ. ಅದಕ್ಕಾಗಿ ಬೇಡ, ಸುಮ್ಮನೆ ಹೊರಟು. ಈಗ ನಿನಗೆ ಈ ಗೆಲುವೇ ಯಾರು ನಿನ್ನನ್ನು ಗೆಲ್ಲಿಲ್ಲ ಅಂದ್ರೆ ನೀ ಅಂತ ಮಾಡ್ತೇವೆ ಮನೆಗೆ. ಮನೆಗೆ ನಿಂದೊಂದು ಸಂಸ್ಕಾರ ಆಗಬೇಕ ಬೇಡ? ಅಯ್ಯೋ, ಎಂತದು? ನಿನ್ನೊಂದು ಸಂಸ್ಕಾರ ಆಗಬೇಡ? ಯಾವ ಸಂಸ್ಕಾರ? ಮದುವೆ ಇವ್ರ ಲೆಕ್ಕದಲ್ಲಿ ನಾನೇ ಸಂಸ್ಕಾರ. ಆಗಲಿ ನೋಡೋಣ. ಒಬ್ಬ ಹೆಣ್ಣಿಗೆ ಒಬ್ಬ ಗಂಡು ಬ್ರಹ್ಮ ಬರ್ದೇ ಇರ್ತಾನೆ. ಆಗಲಿಲ್ಲ ಅಂತ ಆದ್ರೆ ನನ್ನ ಲೆಕ್ಕದಲ್ಲಿ ಒಂದು ತಾಯಿ ಅಂಗಿ ತೆಗೆಸಿದ್ರು. ಎಂತದಕ್ಕ? ಎಲ್ಲರೂ ಮಾಡ್ಕೊಂಡು ಈಗ ನಿನ್ನ ನಿಬಂಧನೆ ಒಪ್ಕೊಳ್ಬೇಕು. ಹೌದು. ನಿಬಂಧನೆಯಿಂದ ಏನಾದೀತು ಅಂತ ಯೋಚನೆ ಮಾಡಿದ್ದೀಯ? ಮತ್ತೆ ಏನಾಗ್ತದೆ? ತಿಳಿದು ಬಂದಿಯೇ ನಿನ್ನ ಛಲದ ನಿಬಂಧನೆಯೇ. ತಿಳಿದು ಬಂದಿಯೇ ನಿನ್ನ ಛಲದ ನಿಬಂಧನೆ. ತಿಳಿದು ಬಂದಿಯೇ ನಿನ್ನ ಛಲದ ನಿಬಂಧನೆ. ಗೆಲಿದವರ್ ಕೊಲಿವೆ ಎಂದು
ವ್ಯರ್ಥ ಹೆಣವ 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 ಸೋಲಿಸಿ ನಿನ್ನಲಲ್ಲದೆ ಬೇಡಿದು ವ್ಯರ್ಥ ಹೆಣವ ಒಳ್ಳೆ ಅಭ್ಯಾಸ ಉಂಟು. ಹೇಳವ ಯಾವುದು ಬೆಳಿಗೂ ಬಂದೇನು ನಿನ್ನ ಕ್ಷಣದ ನಿರ್ಬಂಧನೆ. ಓಹೋ, ಸೋತವರಿಗೆ ಒಲಿಯಿತಿಯನ್ನು, ಆದರೆ ವಿದ್ಯೆ ಯಾರಿಗೂ ಮಾರಾಟ ಯಾರಿಗೂ ಸ್ವಂತ ವಸ್ತು ಅಲ್ಲ. ಹಾಗಾಗಿ ಹೆಳವನಿಗೆ, ಕುರುಡನಿಗೆ, ಕುಂಟನಿಗೆ, ಬುದ್ಧಿಮಾಂದ್ಯ ಬುದ್ಧಿಮಾಂದ್ಯ ಅಂತ ಅವನಿಗೆ ವಿದ್ಯೆ ಬರ್ತದೆ. ಬುದ್ಧಿಮಾಂದ್ಯ ಅಂದ್ರೆ ಅವನಿಗೆ ವಿದ್ಯೆ ಇರುವುದಿಲ್ಲ. ಅದೇ ಹೋಗಿ ನೋಡುವ ಅಂತದ್ದು ಬುದ್ಧಿಮಾಂದ್ಯ. ಹಾಗಾಗಿ ಅಂತಹ ಬುದ್ಧಿವಂತರು ನಿನ್ನನ್ನು ಸೋಲಿಸಿದ. ಮದುವೆಯಾಗಿ ನೀ ಸುಖ ಪಡಬೇಕು. ಇದು ಬೇಕಿತ್ತ ಈ ವ್ಯರ್ಥ ಬೇಡ ಬೇಡ. ಬೇಡ ಯಾಕೆಂದ್ರೆ ಈ ಹೆಣವನನ್ನು ಮದುವೆ ಆದ್ರೆ ನೀನು ಬದುಕಿರೋದು ಒಳ್ಳೇದಾಗ್ತದ. ಯಾರು ಹೇಳಿ? ಈಗ ಹೆಣವನಾಗಿರ್ಲಿ ಕುಂಟನಾಗಿರ್ಲಿ ಅವನಿಗೆ ತಲೆ ಸರಿ ಇರ್ತದ ಇಲ್ವಾ? ಬದುಕನ್ನು ಸಾಗಿಸುವಂತಹ ಚಾಕಚಕ್ಯತೆ ಅವನಲ್ಲಿ ಇರ್ತದೆ. ದಾಂಪತ್ಯಕ್ಕೆ ಅದು ಸಾಕಾಗ್ಲಿಕ್ಕಿಲ್ಲ. ಇನ್ನು ಎಲ್ಲಿಯಾದ್ರೂ ವಿಪತ್ ಪರಂಪರೆಗಳು ಬಂದ್ರೆ ಅದನ್ನು ಎದುರಿಸುವುದಕ್ಕೂ ಶಕ್ತಿ ಬೇಕಲ್ಲ. ಅದಿರ್ಲಿಕ್ಕಿಲ್ಲ. ಅದಕ್ಕೆ ಏನ್ ಮಾಡ್ತೀಯ? ಅದಕ್ಕೆ ಈಗ ಒಂದು ಪ್ರಶ್ನೆ ಕೇಳು. ಸರಿ ಸರಿ, ಒಂದು ಕೆಲಸ ಮಾಡ. ಈಗ ನೀವು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡಿ. ಇನ್ನು ನನ್ನ ಪ್ರಶ್ನೆ ಕೇಳು. ಮೋಕ್ಷಕ್ಕೆ ದಾರಿ ಯಾವುದು? ನಿಷ್ಕಾಮ ಕಾಮ. ನಾನು ಕೇಳುವುದಾ? ಆದಿತ್ತು ಕೇಳಿ. ಕೇಳು ಕೇಳು. ಪುರುಷನೋರನು ಸದಿಯು ಹೆಣ್ಣಿಸುವ ಪಡೆಯುತ್ತ ಮರಣ ಹೊಂದಲು ಪುರುಷ ಶಿಶುವ ಸಲಹಿದ ಪ್ರಾಯ ಬರಲಾಗೆಯ ಪುರುಷ ಕಾಮ ಮೋಹಿತನಾಗಿ ರಮಿಸಿ ಭೋಗಿಸಿದನವಳು ನೆರೆದ
ಪುತ್ರಿಯೋ ಒಳಪಡೆಯ ಪುರುಷ ಕಾಮಾಂಧನಿಗೆ ಪೌತ್ರಿಯೋ ಪುರುಷ ಶಿಶುವಿಗೆ ತಂದೆಯೋದನು ತಾತನೋ ಇದು ಪ್ರಶ್ನೆಗಿಂದ ಪ್ರಶ್ನೆಯನ್ನ ಸರಿಯಾಗಿ ಕೇಳಿ. ಆದಿತ್ಯ ದಂಪತಿಗಳು ಮದುವೆಯಾಗಿ ವರುಷ ಕಳೆಯುತ್ತಾ ಇದ್ದ ಹಾಗೆ ಗರ್ಭವತಿಯಾದಳು ಹೆಂಡತಿ. ಹೆಣ್ಣು ಶಿಶುವಿಗೆ ಜನ್ಮವನ್ನು ನೀಡುತ್ತಾಳೆ. ಹೆಣ್ಣು ಶಿಶುವಿಗೆ ಜನ್ಮ ನೀಡಿದ ತಕ್ಷಣ ಅವಳು ಹಸುನೆಗುತ್ತಾಳೆ. ಆ ತಂದೆಯವಳನ್ನು ಸಾಕಿ ದೊಡ್ಡವಳನ್ನಾಗಿಸ್ತಾನೆ. ಪ್ರಬುದ್ಧಾವಸ್ಥೆಗೆ ಬಂದಾಗ ಆ ತಂದೆಯೇ ಕಾಮಮೋಹಿತನಾಗಿ ಪ್ರಬುದ್ಧಾವಸ್ಥೆಯ ಆ ಹೆಣ್ಣನ್ನ ಕೂಡುತ್ತಾನೆ. ಅವಳು ಗರ್ಭವತಿಯಾಗುತ್ತಾಳೆ. ಹುಟ್ಟಿದ ಮಗುವಿಗೆ ಇವ ಅಪ್ಪನು ಅಜ್ಜನು. ಹಾಗೆ ಅವಳಿಗೆ ಪುತ್ರಿಯೋ ಪೌತ್ರಿಯೋ ಯಾವ ದೇಶದ ಬಿಟ್ಟು ಯಾವ ದೇಶದ ಕಲೆಯೋ ಯಾವ ದೇಶದ ಕಲೆ ಯಾವ ದೇಶದ ಬಿಟ್ಟು ಇದು ವಿಪರ್ಯಾಸ ವಿಪರ್ಯಾಸ ಇದು ವಿಪರ್ಯಾಸದ ಯೋಧ. ಸಾಕು, ಏನು ನಿಮ್ಮ ಪ್ರಶ್ನೆ ಸಾಕು ಸಾಕು. ಎಂತಹ ಪ್ರಶ್ನೆ ಕೇಳಿದ್ರಿ? ಏನಾಯ್ತು? ಎಂತಹ ಅಸಹ್ಯವಾದ ಘಟನೆ ಇದು. ಇರಬಹುದು. ತಂದೆ ಮಗನಿಗೆ ಸಂಬಂಧದ ಕುರಿತಾಗಿ ಹಾ. ಎಂತಹ ಬಾಂಧವ್ಯವಿದೆ, ಎಂತಹ ಗೌರವವಿದೆ. ಸರಿ ಕೇಳು. ಕಾಮಕ್ಕೆ ಕಣ್ಣಿಲ್ಲ, ಅದಕ್ಕೆ ಬಲ್ಲವರು ಹೇಳ್ತಾರೆ. ಮಗಳಾಗಲಿ ಯಾವ ಹೆಣ್ಣಾಗಲಿ ಪ್ರಬುದ್ಧಾವಸ್ಥೆಗೆ ಬಂದಾಗ ತಂದೆಯ ಹತ್ತಿರ ಇರಬಾರದು ಏಕಾಂತದಲ್ಲಿ. ಇದು ಶಾಸ್ತ್ರ. ಹಾಗಾಗಿ ನಿಮ್ಮಲ್ಲಿ ಕೇಳುವುದು, ನೀವು ಕೇಳಿದ ಪ್ರಶ್ನೆ ಇದು ಧರ್ಮಸಮ್ಮತವಾದದ್ದು ಅಲ್ಲ. ಹಾ. ಯಾವ ದೇಶದ ಕಥೆ ಇದು? ಯಾವ ನಾಡಿನ? ಯಾವ ದೇಶಕ್ಕೆ ಯಾವ ಪುರಾಣ ಹೇಳ್ಬೇಕು ಅಂತ ನೀನ್ ಹೇಳಿದ್ದೀಯ? ನಾ ಹೇಳಿಲ್ಲ. ಏನು ಈಗ ಉತ್ತರ ಹೇಳು. ಇದಕ್ಕೆ ನಿರುತ್ತರ. ಹಾಗಿದ್ರೆ ಸೋತಿ ಅಲ್ವಾ? ಮತ್ತೇನು? ಯುದ್ಧ. ಸೈರಿಸ ಸಾಹಸೆ ಅವಲಯ್ಯ ನೀನು ಮೀರಿದ ಕೈನು ನೋಡಿ ಆಡಿ ನಿನ್ನವನು ಸೇರಿದೆ ನಿನ್ನಯ ಪದ ಸೇವೆಗೆಂದು ವೀರವು ಧರಿಸೆಂದು ನೀ ದಯಸೆಂದು. ಅನುಮಾನವಿಲ್ಲ. ನೀನೊಬ್ಬ ಸಾಹಸಿಯ ಸೌದೆ. ಆದ್ರೆ ಇದು ತನಕ ನನ್ನ ಅಂತರಂಗದಲ್ಲಿ ಒಂದು ಅಭಿಮಾನವಿದ್ದಿತ್ತು, ಅಲ್ಲ ಅಹಂಕಾರವಿದ್ದಿತ್ತು. ನಾನೊಬ್ಬಳು ಛಲಗಾತಿ ಹೀಗೆನ್ನುವ ಹಾಗೆ. ಇಂದಿಗೆ ನನ್ನ ಛಲವೆಲ್ಲವೂ ವ್ಯರ್ಥವಾಗಿ ಹೋಯಿತು, ಅಲ್ಲ ಅಹಂಕಾರ ಬಂಧನವಾಯಿತು. ಇದು ಪದತಳದಲ್ಲಿ ನಿಮ್ಮನ್ನು ಕ್ಷಮೆಯನ್ನು ಯಾಚಿಸ್ತಾ ಇದ್ದೇನೆ. ಏಳು ಮೌರಿ ನನ್ನ ಬದುಕನ್ನು ಉದ್ಧರಿಸಿ. ಖಂಡಿತವಾಗಿ. ಆದ್ರೆ ನಿನ್ನಿಷ್ಟವೇ ನನ್ನಿಷ್ಟವೇ ಕೊನೆ ಇಷ್ಟ ಆಗುವುದಿಲ್ಲ. ನಿರ್ಧರಿಸುವ ನಿಮ್ಮ ಅಣ್ಣ ಇದ್ದಾನಲ್ಲ, ಹೇಳು. ಆದ್ರೆ